ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪಂಢರಾಪುರ ಭಾರತದ ಪವಿತ್ರ ತಾಣಗಳಲ್ಲಿ ಒಂದು. ಮಹಾರಾಷ್ಟ್ರದ ಸೊಲ್ಹಾಪುರ ಜಿಲ್ಲೆಯಲ್ಲಿ ನೆಲೆಸಿರುವ ಈ ಪಟ್ಟಣವು ವಿಠ್ಠಲನ ದೇವಾಲಯಕ್ಕೆ ಪ್ರಸಿದ್ಧಿಯಾಗಿದೆ. ಆದ್ರೆ ಇತ್ತೀಚೆಗೆ ಇಲ್ಲಿ ಭಾರಿ ಮಳೆ ಸುರಿತಾ ಇದ್ದು ಚಂದ್ರಭಾಗಾ ನದಿ ಉಕ್ಕಿ ಹರಿತಾ ಇದೆ. ಪ್ರವಾಹದ ಭೀತಿ ಎಲ್ಲೆಡೆಯೂ ಆವರಿಸಿದ್ದು ಭಕ್ತರು ದೇವಸ್ಥಾನಕ್ಕೆ ಹೋಗಲು ಪರದಾಡ್ತಾ ಇದ್ದಾರೆ. ರಸ್ತೆಗಳು ಮುಳುಗಿ ಹೋಗಿವೆ, ಸೇತುವೆಗಳು ಅಪಾಯದಲ್ಲಿವೆ. ಆದ್ರೂ ಭಕ್ತರ ಭಕ್ತಿ ಮಾತ್ರ ಕಡಿಮೆಯಾಗಿಲ್ಲ. ಆದ್ರೆ ಎಷ್ಟೇ ಭೀಕರ ಪ್ರವಾಹ ಬಂದರೂ ಸಹ ವಿಠ್ಠಲನ ದೇವಾಲಯಕ್ಕೆ ಏನೂ ಆಗೋದಿಲ್ಲ. ಕಲಿಯುಗದಲ್ಲಿ ವಿಠ್ಠಲ ಪವಾಡಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಬನ್ನಿ, ಪಂಢರಾಪುರದಲ್ಲಿ ಪ್ರವಾಹದ ಆರ್ಭಟ ಹೇಗಿದೆ, ಭೀಕರ ಪ್ರವಾಹ ಬಂದರೂ ವಿಠ್ಠಲನ ದೇಗುಲಕ್ಕೆ ಏನೂ ಆಗದಿರಲು ಕಾರಣವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ವಿಠ್ಠಲನ ಭಕ್ತರಾಗಿದ್ರೆ ಜೈ ಪಾಂಡುರಂಗ ವಿಠ್ಠಲ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಪಂಢರಾಪುರವು ಮಹಾರಾಷ್ಟ್ರದ ಸೊಲ್ಹಾಪುರದಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಂದ್ರಭಾಗಾ ನದಿಯ ದಂಡೆಯ ಮೇಲಿದ್ದು ನದಿಯ ಆಕಾರ ಚಂದ್ರನ ಅರ್ಧ ಚಂದ್ರನಂತೆ ಕಾಣ್ತಾ ಇರೋದ್ರಿಂದ ಇದನ್ನ ಚಂದ್ರಭಾಗಾ ನದಿ ಅಂತ ಕರೆಯಲಾಗುತ್ತೆ. ಈ ನದಿಯು ಭೀಮಾ ನದಿಯ ಒಂದು ಭಾಗವಾಗಿದ್ದು ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಪ್ರತಿ ವರ್ಷ ಆಷಾಢಿ ಏಕಾದಶಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗ್ತಾರೆ. ಆದ್ರೆ ಇದೇ ನದಿ ರೌದ್ರ ರೂಪ ತಾಳಿದ್ರೆ ತುಂಬಾ ಭಯಾನಕವಾಗಿರುತ್ತೆ. ಮುಂಗಾರು ಕಾಲದಲ್ಲಿ ನದಿ ಉಕ್ಕಿ ಹರಿಯುತ್ತದೆ. 2005ರಲ್ಲಿ ಭಾರಿ ಪ್ರವಾಹ ಬಂದಿತ್ತು. ಮಹಾರಾಷ್ಟ್ರದಾದ್ಯಂತ ಹಾನಿಯಾಗಿತ್ತು. ಪಂಢರಾಪುರದಲ್ಲಿ ನದಿಯ ನೀರು ಪಟ್ಟಣಕ್ಕೆ ಬಂದಿತ್ತು. ಆದ್ರೆ ದೇವಾಲಯದ ಒಳಗೆ ಬರಲೇ ಇಲ್ಲ. ಇದು ಭಕ್ತರ ನಂಬಿಕೆಯ ಪ್ರಕಾರ ವಿಠ್ಠಲನ ಪವಾಡ. ಎಷ್ಟೇ ಪ್ರವಾಹ ಬಂದರೂ ನದಿಯ ನೀರು ದೇವಾಲಯದ ಹೊರಗೆ ನಿಲ್ಲುತ್ತದೆ ಎಂಬ ದಂತಕಥೆ ಇದೆ. ಒಮ್ಮೆ ಭೈರವನು ಪ್ರವಾಹವನ್ನ ತಡೆದನು ಎಂಬ ಕಥೆಯೂ ಇದೆ. ಪಟ್ಟಣದ ಜನರು ಭೈರವನನ್ನ ಪ್ರಾರ್ಥಿಸುತ್ತಾರೆ. ಆಗ ಅವನು ಕೋಪಗೊಂಡು ಪ್ರವಾಹವನ್ನ ನಿಲ್ಲಿಸಿದ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಭಾರಿ ಮಳೆಯಾಗ್ತಾ ಇದೆ. ಚಂದ್ರಭಾಗಾ ನದಿ ತನ್ನ ಗಡಿಯನ್ನ ಮೀರಿ ಹರಿತಾ ಇದೆ. ನದಿಯ ಮಟ್ಟ ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ ಮತ್ತು ಪ್ರವಾಹದ ಎಚ್ಚರಿಕೆಯನ್ನ ನೀಡಲಾಗಿದೆ. ಭಕ್ತರು ದೇವಸ್ಥಾನಕ್ಕೆ ಹೋಗಲು ಕಷ್ಟಪಡ್ತಾ ಇದ್ದಾರೆ. ಕೆಲವರು ದೋಣಿಗಳಲ್ಲಿ ಬರ್ತಿದ್ದಾರೆ. ಇನ್ನು ಕೆಲವರು ಮಳೆಯಲ್ಲಿ ನೆನೆಯುತ್ತಾ ನಡೀತಾ ಇದ್ದಾರೆ. ರಸ್ತೆಗಳು ಮುಳುಗಿದ್ದು ವಿದ್ಯುತ್ ಕಡಿತವಾಗಿದೆ ಮತ್ತು ಆಹಾರದ ಕೊರತೆ ಎದುರಾಗಿದೆ. ಆದ್ರೂ ಭಕ್ತರ ಉತ್ಸಾಹ ಮಾತ್ರ ಕಡಿಮೆಯಾಗಿಲ್ಲ. ಅವರು ವಿಠ್ಠಲ ವಿಠ್ಠಲ ಅಂತ ಭಜನೆಯನ್ನ ಮಾಡುತ್ತಾ ಮುಂದುವರಿಸ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ವಿಠ್ಠಲನ ದೇವಾಲಯವು ಸುರಕ್ಷಿತವಾಗಿದೆ. ನೀರು ದೇವಾಲಯದ ಬಾಗಿಲುಗಳ ಹತ್ತಿರ ಬಂದರೂ ಸಹ ಒಳಗೆ ಪ್ರವೇಶಿಸೋದಿಲ್ಲ. ಇದು ಯಾಕೆ? ಭಕ್ತರು ಇದನ್ನ ವಿಠ್ಠಲನ ದೈವಿ ಶಕ್ತಿ ಎಂದು ನಂಬ್ತಾರೆ. ಇನ್ನು ಪಂಢರಾಪುರ ಮುಖ್ಯ ಆಕರ್ಷಣೆಯೇ ವಿಠ್ಠಲ ದೇವಾಲಯ. ವಿಠ್ಠಲನು ವಿಷ್ಣುವಿನ ಅವತಾರ, ಕೃಷ್ಣನ ರೂಪವೆಂದು ಭಕ್ತರು ನಂಬ್ತಾರೆ. ಇಲ್ಲಿನ ಮೂರ್ತಿಯು ಕೈಗಳನ್ನ ನಡುವಿಗೆ ಇಟ್ಟುಕೊಂಡು ನಿಂತಿರುವುದು ಇದು ಪುಂಡಲೀಕನ ಭಕ್ತಿಯ ಸಂಕೇತವಾಗಿದೆ. ಪಂಢರಾಪುರ ದೇವಾಲಯದ ಕಥೆ ಪುಂಡಲೀಕನಿಂದ ಆರಂಭವಾಗುತ್ತೆ. ಪುಂಡಲೀಕನು ತನ್ನ ಹೆತ್ತವರ ಸೇವೆಯಲ್ಲಿ ತೊಡಗಿದ್ದ. ಒಮ್ಮೆ ಕೃಷ್ಣ ಮತ್ತು ರುಕ್ಮಿಣಿ ದಂಪತಿಗಳು ಅಲ್ಲಿಗೆ ಬರ್ತಾರೆ. ಪುಂಡಲೀಕನು ತನ್ನ ತಂದೆ ತಾಯಿಯ ಸೇವೆಯನ್ನ ಮಾಡ್ತಾ ಇರ್ತಾನೆ. ಇದರಿಂದ ಅವರನ್ನ ನೋಡಿರ್ಲಿಲ್ಲ. ಬದಲಿಗೆ ಅವರು ನಿಲ್ಲಲು ಒಂದು ಇಟ್ಟಿಗೆಯನ್ನ ಎಸಿತಾನೆ. ಕೃಷ್ಣನು ಆ ಇಟ್ಟಿಗೆಯ ಮೇಲೆ ನಿಲ್ತಾನೆ ಮತ್ತು ಅದೇ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ. ವಿಠ್ಠಲ ಎಂದರೆ ವಿಟ್ ಅಂದ್ರೆ ಇಟ್ಟಿಗೆ, ಇಟ್ಟಿಗೆಯ ಮೇಲೆ ನಿಂತವನು ಎಂದರ್ಥ. ಈ ದೇವಾಲಯವು ಸುಮಾರು 800 ವರ್ಷಗಳ ಹಿಂದಿನದ್ದು ಮತ್ತು ವಾರ್ಕರಿ ಸಂಪ್ರದಾಯದ ಕೇಂದ್ರವಾಗಿದೆ. ಸಂತರು ಜ್ಞಾನೇಶ್ವರ, ತುಕಾರಾಮ್, ನಾಮದೇವ್, ಏಕನಾಥ್ ಮುಂತಾದವರು ಇಲ್ಲಿಗೆ ಬಂದು ಭಜನೆಯನ್ನ ಮಾಡಿದ್ದಾರೆ. ಅವರ ಅಭಂಗಗಳು ಇಂದಿಗೂ ಪ್ರಸಿದ್ಧವಾಗಿದೆ. ಒಂದು ಕಥೆಯಲ್ಲಿ ಚೋಖಾಮೇಳ ಎಂಬ ಸಂತನು ದೇವಾಲಯಕ್ಕೆ ಪ್ರವೇಶಿಸಲು ಅನುಮತಿಯನ್ನ ಪಡೆದಿರಲಿಲ್ಲ. ಯಾಕಂದ್ರೆ ಅವನು ದಲಿತನಾಗಿದ್ದ. ಅವನು ನದಿಯ ದಡದಲ್ಲಿ ನಿಂತು ಪ್ರಾರ್ಥಿಸ್ತಾ ಇದ್ದ. ಆಗ ವಿಠ್ಠಲನು ಅವನನ್ನ ಭೇಟಿಯಾಗಲು ನದಿಯನ್ನ ದಾಟಿದನು ಎಂಬ ನಂಬಿಕೆ ಇದೆ. ಮತ್ತೊಂದು ಕಥೆ ಕಾನ್ಹೋಪಾತ್ರ ಎಂಬ ಭಕ್ತಳ ಬಗ್ಗೆ. ಅವಳು ದೇವಾಲಯದಲ್ಲಿ ಸಮಾಧಿಯಾಗಿದ್ದು ಅವಳ ಸಮಾಧಿಯು ದೇವಾಲಯದ ಒಳಗೆ ಇದೆ. ಇದು ಅಪರೂಪದ ವಿಚಾರ. ನರಹರಿ ಸೋನಾರ್ ಎಂಬ ಚಿನ್ನದ ಕೆಲಸಗಾರನ ಕಥೆಯೂ ಇದೆ. ಅವನು ಶಿವಭಕ್ತನಾಗಿದ್ದ. ಆದ್ರೆ ವಿಠ್ಠಲನು ಅವನನ್ನ ಪರೀಕ್ಷಿಸಿ ಭಕ್ತನಾಗಿ ಮಾಡಿಕೊಂಡ. ಪ್ರವಾಹದ ಸಮಯದಲ್ಲಿ ಪುಂಡಲೀಕ ದೇವಾಲಯದ ಮುಖವನ್ನ ಸ್ಥಳಾಂತರಿಸುತ್ತಾರೆ. ಆದ್ರೆ ವಿಠ್ಠಲ ದೇವಾಲಯಕ್ಕೆ ಏನು ಕೂಡ ಆಗೋದಿಲ್ಲ. ಇನ್ನು ವಾರ್ಕರಿ ಸಂಪ್ರದಾಯ ಇಲ್ಲಿನ ವಿಶೇಷ. ವಾರ್ಕರಿ ಅಂದ್ರೆ ನಿಯಮಿತವಾಗಿ ಯಾತ್ರೆ ಮಾಡುವವರು. ಪ್ರತಿ ವರ್ಷ ಆಷಾಢಿ ಮತ್ತು ಕಾರ್ತಿಕ ಏಕಾದಶಿಯಲ್ಲಿ ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮಾಡಿ ಬರ್ತಾರೆ. ಅವರು ಅಭಂಗಗಳನ್ನ ಹಾಡುತ್ತಾ ಭಜನೆ ಮಾಡುತ್ತಾ ಸಾಕ್ತಾರೆ. ಜ್ಞಾನೇಶ್ವರ ಜ್ಞಾನೇಶ್ವರಿ ಗ್ರಂಥವು ಇಲ್ಲಿನ ಭಕ್ತಿಯನ್ನ ವಿವರಿಸುತ್ತದೆ. ತುಕಾರಾಮನ ಅಭಂಗಗಳು ಪಂಡರೀನಾಥ ಮಹಾರಾಜ ಎಂದು ವಿಠ್ಠಲನನ್ನ ಕರೆಯುತ್ತವೆ. ಈ ಯಾತ್ರೆಯಲ್ಲಿ ಭಕ್ತರು ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯ
ದೇವಾಲಯಕ್ಕೆ ಹೋಗ್ತಾರೆ. ಪ್ರವಾಹದ ಸಮಯದಲ್ಲೂ ಈ ಯಾತ್ರೆ ನಡೆಯುತ್ತದೆ ಮತ್ತು ವಿಠ್ಠಲನು ಭಕ್ತರನ್ನ ರಕ್ಷಿಸ್ತಾನೆ ಎಂಬ ನಂಬಿಕೆ ಇದೆ. ಭಕ್ತರ ಅನುಭವಗಳನ್ನ ಹಂಚಿಕೊಳ್ಳುವುದಾದ್ರೆ ಒಬ್ಬ ಭಕ್ತನು ಹೇಳ್ತಾನೆ, ಪ್ರವಾಹದಲ್ಲಿ ನಾನು ನದಿಯಲ್ಲಿ ಮುಳುಗ್ತಾ ಇದ್ದೆ, ಆದ್ರೆ ವಿಠ್ಠಲನ ಹೆಸರು ಜಪಿಸಿದಾಗ ಒಂದು ದೋಣಿ ಬಂದು ನನ್ನನ್ನು ರಕ್ಷಿಸಿತು. ಮತ್ತೊಬ್ರು ಏನ್ ಹೇಳ್ತಾರೆ ಅಂದ್ರೆ, ದೇವಾಲಯದ ಒಳಗೆ ನೀರು ಬರುವುದಿಲ್ಲ, ಆದ್ರೆ ಹೊರಗೆ ಎಲ್ಲ ಮುಳುಗಿತ್ತು. ಇದು ಪವಾಡವಲ್ಲದೆ ಇನ್ನೇನು. 2004ರಲ್ಲಿ ಕೂಡ ಇಂತಹ ಪ್ರವಾಹ ಬಂದಿತ್ತು, ಆದ್ರೆ ದೇವಾಲಯ ಸುರಕ್ಷಿತವಾಗಿತ್ತು. ಇದು ವಿಠ್ಠಲನ ಭಕ್ತರ ಮೇಲಿನ ಕರುಣೆಯ ಸಂಕೇತ ಅಂತ ಹೇಳ್ತಾರೆ. ಇನ್ನು ದೇವಾಲಯದಲ್ಲಿ ಭಕ್ತರು ವಿಠ್ಠಲನ ಪಾದಗಳನ್ನ ಸ್ಪರ್ಶಿಸಬಹುದು. ಇದು ಅಪರೂಪದಲ್ಲೇ ಅಪರೂಪದ ವಿಷಯ. ಯಾಕಂದ್ರೆ ಹೆಚ್ಚಿನ ದೇವಾಲಯಗಳಲ್ಲಿ ಇದು ಸಾಧ್ಯವಾಗೋದಿಲ್ಲ. ಇದನ್ನ ಪಾದ ಸ್ಪರ್ಶ ದರ್ಶನ ಅಂತ ಕರೆಯಲಾಗುತ್ತೆ. ದೇವಾಲಯದ ಸುತ್ತಲೂ ಇತರ ಚಿಕ್ಕ ದೇವಾಲಯಗಳಿವೆ. ಪುಂಡಲೀಕ ದೇವಾಲಯ, ಭೈರವ ದೇವಾಲಯ ಮುಂತಾದವು. ಪ್ರವಾಹದ ಸಮಯದಲ್ಲಿ ಭದ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತದೆ, ಆದ್ರೆ ಭಕ್ತರು ಇನ್ನೂ ಕೂಡ ಬರ್ತಾರೆ. ಒಟ್ಟಾರೆಯಾಗಿ ಪಂಡರಾಪುರದ ಪ್ರವಾಹವು ಭಕ್ತಿಯ ಪರೀಕ್ಷೆಯಾಗಿದೆ. ಚಂದ್ರಭಾಗಾ ನದಿ ಉಕ್ಕಿ ಹರಿತಾ ಇದ್ದರೂ ಭಕ್ತರು ಪರದಾಡ್ತಾ ಇದ್ರು. ವಿಠ್ಠಲ ದೇವಾಲಯಕ್ಕೆ ಏನೂ ಆಗೋದಿಲ್ಲ. ಇದು ವಿಠ್ಠಲನ ಪವಾಡ, ಅವನ ಭಕ್ತಿಯ ಮೇಲಿನ ಪ್ರೀತಿಯ ಸಾಕ್ಷಿ. ನೀವು ಒಮ್ಮೆ ಪಂಡರಾಪುರಕ್ಕೆ ಭೇಟಿ ನೀಡಿ ಈ ದೈವಿ ಶಕ್ತಿಯನ್ನ ಅನುಭವಿಸಿ. ಹಾಗಾದ್ರೆ ಭಕ್ತರು ಯಾವಾಗ ಭೇಟಿ ಕೊಡಬೇಕು ಈ ದೇವಾಲಯಕ್ಕೆ? ಪಂಡರಾಪುರಕ್ಕೆ ಭೇಟಿ ನೀಡಲು ಅತ್ಯಂತ ಉತ್ತಮ ಕಾಲಾವಧಿ ಅಂದ್ರೆ ಅದು ಜೂನ್ ಮತ್ತು ಜುಲೈ. ಈ ತಿಂಗಳು ಆಷಾಢ ಮಾಸವಿರೋದ್ರಿಂದ ವಿಠ್ಠಲನಿಗೆ ವಿಶೇಷ ದಿಂಡಿ ಉತ್ಸವ ನಡೆಸಲಾಗುತ್ತೆ. ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಎಂದು ವಿಶೇಷ ದಿಂಡಿ ಉತ್ಸವ ನಡೆಯುತ್ತೆ. ಈ ದೇಗುಲವು ಭಕ್ತರ ದರ್ಶನಕ್ಕಾಗಿ ಮುಂಜಾನೆ 4 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ತೆರೆಯಲಾಗಿರುತ್ತೆ. ಹಾಗಾದ್ರೆ ಪಂಡರಾಪುರಕ್ಕೆ ಹೇಗ್ ಹೋಗ್ಬೇಕು? ವಾಯು ಮಾರ್ಗದ ಮೂಲಕ ಅಂದ್ರೆ ಅತ್ಯಂತ ಹತ್ತಿರ ವಿಮಾನ ನಿಲ್ದಾಣವೆಂದ್ರೆ ಅದು ಪುಣೆ ವಿಮಾನ ನಿಲ್ದಾಣ. ಬೆಂಗಳೂರಿನಿಂದ ಮಹಾರಾಷ್ಟ್ರದ ಪುಣೆಗೆ ನೇರ ವಿಮಾನ ಮಾರ್ಗವಿದ್ದು 574 ಕಿಲೋಮೀಟರ್ ರಷ್ಟು ದೂರವಿದ್ದು 6 ಗಂಟೆ 30 ನಿಮಿಷದಲ್ಲಿ ತೆರಳಬಹುದು. ಪುಣೆಯಿಂದ ಹಲವಾರು ರೈಲುಗಳ ವ್ಯವಸ್ಥೆ ಕೂಡ ಇದೆ. ಇನ್ನು ರೈಲು ಮಾರ್ಗದ ಮೂಲಕ ಅಂದ್ರೆ ಬೆಂಗಳೂರಿನಿಂದ ಪಂಢರಾಪುರಕ್ಕೆ ನೇರ ರೈಲ್ವೆ ವ್ಯವಸ್ಥೆ ಇದ್ದು ಸುಮಾರು 880 ಕಿಲೋಮೀಟರ್ ನಷ್ಟು ದೂರವಿದೆ. ರಸ್ತೆ ಮಾರ್ಗದ ಮೂಲಕ ಅಂದ್ರೆ ನೇರ ಪಂಢರಾಪುರಕ್ಕೆ ಬೆಂಗಳೂರಿನಿಂದ ನೇರವಾದ ಬಸ್ ವ್ಯವಸ್ಥೆಗಳಿಲ್ಲ, ಆದ್ರೆ ರಸ್ತೆ ಮಾರ್ಗದ ಮೂಲಕ ತೆರಳಲು ಸುಮಾರು 645 ಕಿಲೋಮೀಟರ್ ದೂರವಿದೆ. ಆದ್ರೆ ಬೆಂಗಳೂರಿನಿಂದ ತೆರಳುತ್ತಾ ಇರೋರು ಬೆಳಗಾವಿಗೆ ಹೋಗಿ ಅಲ್ಲಿಂದ ಬಸ್ಗಳ ಮೂಲಕ ಪಂಢರಾಪುರಕ್ಕೆ ಹೋಗಬಹುದು. ಇನ್ನು ಈ ದೇವಾಲಯವನ್ನು 12ನೇ ಶತಮಾನದ ಮುಂಚೆ ಹೊಯ್ಸಳರಾದ ರಾಜ ವಿಷ್ಣುವರ್ಧನ ಹಿಮದ್ವಂತಿ ವಾಸ್ತುಶಿಲ್ಪದಲ್ಲಿ ಸ್ಥಾಪಿಸಿದ ಭವ್ಯವಾದ ಗೋಪುರ, ಮನಮೋಹಕ ವಿನ್ಯಾಸ, ದೇವಾಲಯದ ಒಳಗೆ ಹಲವು ದೇವತಾ ಮೂರ್ತಿಗಳನ್ನ ಇಲ್ಲಿ ನೋಡಬಹುದು. ಇನ್ನು ಈ ದೇವಾಲಯದ ಒಳಭಾಗದಲ್ಲಿ ಹಲವಾರು ದೇವರ ಮೂರ್ತಿಗಳಿವೆ. ಇದರಲ್ಲಿ ಪ್ರಮುಖವಾದವು ನಾಮದೇವನ ಮೆಟ್ಟಿಲು. ಇದನ್ನ ಮರಾಠಿಯಲ್ಲಿ ನಾಮದೇವ್ಜಿ ಪಯಾರಿ ಎಂದು ಕರೆಯುತ್ತಾರೆ. ಇದು ಪಂಢರಾಪುರ ದೇವಾಲಯದ ಮೊದಲ ಮೆಟ್ಟಿಲಾಗಿದೆ. ನಂತರ ನಾಮದೇವನ ಸಮಾಧಿ ಹಾಗೂ ಚೌಕಮೇಳವನ್ನ ಕಾಣಬಹುದು. ರುಕ್ಮಿಣಿ ದೇವಿ, ಲಕ್ಷ್ಮಿ, ಸತ್ಯಭಾಮ, ನರಸಿಂಹ, ವೆಂಕಟೇಶ್ವರ, ಅನ್ನಪೂರ್ಣ ದೇವಿ, ಗಣೇಶ, ಗರುಡ ಹಾಗೂ ಹನುಮನ ಹಲವಾರು ದೇವಾಲಯಗಳಿವೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಜೈ ವಿಠ್ಠಲ ಮಹಾರಾಜ್ ಕಿ ಜೈ. ಧನ್ಯವಾದ.